ಬರೀ ತನ್ವೀರ್ ಸೇಠ್ ಅವ್ರಿಗೆ ಮಿನಿಸ್ಟ್ರಿ ಕೊಟ್ಟಿಲ್ಲ ಅಂದ್ರೆ ಅಷ್ಟೊಂದು ಇದ್ ನಡೀತಾ ಇದೆ. ಇಲ್ಲಿ ನಡ್ತಾ ಇರೋದು ಯಾರು ಮಾತಾಡ್ತಾರೆ ಮೇಡಮ್? ಅಷ್ಟು ಹೋರಾಟ, ರಾಜೀನಾಮೆ ಕೊಟ್ಬಿಟ್ಟು ಹೋಗ್ಬಿಡಿ ಅಂತ ಹೇಳ್ತೇವೆ. ವಿತಿನ್ ಫ್ಯೂ ಮಿನಿಟ್ಸ್ ಐ ಎಕ್ಸ್ಪೆಕ್ಟ್ ದ ಎಕ್ಸೆಪ್ಟ್ ಯುವರ್ ರಾಜೀನಾಮಾ. ಅಂದ್ರೆ ನೀವು ಕೇರೆ ಮಾಡ್ತಾ ಇಲ್ಲ ಅಂದ್ರೆ ಬಡವ್ರಿಗಾದ್ರೂ ಕೇರ್ ಮಾಡಿ ಸರ್. ನಾವು ವೋಟ್ ಬ್ಯಾಂಕ್ ನಿಮ್ದು ಚಾಮರಾಜಪೇಟು, ಆಮೇಲೆ ಇಲ್ಲಿ ನಿಮ್ಗೆ ಇದು ಚಾಮರಾಜಪೇಟ್ ಕಾನ್ಸ್ಟಿಟ್ಯೂನ್ಸಿ, ಚಿಕ್ಕಪೇಟ್ ಕಾನ್ಸ್ಟಿಟ್ಯೂನ್ಸಿ ಎಲ್ಲ ವೋಟರ್ ಎಷ್ಟೊಂದು ಜನ ವೋಟರ್ ಇದ್ದಾರೆ. ಇಲ್ಲಿ ಬಂದ್ಬಿಟ್ಟು RV ದೇವರಾಜ್ ಇದ್ದಾರೆ, ಇಲ್ಲಿ ಬಂದು BZ ಜಮೀರ್ ಅಹಮದ್ ಅವ್ರು ಇದ್ದಾರೆ. ಅವರೆಲ್ಲ ಬಡವ್ರಿಗೋಸ್ಕರ ನಿಂತ್ಕೊಂತಾರೆ. ಅವ್ರ ಜೊತೆ ನಿಂತ್ಕೊಂಡು ಒಂದು ಮೀಟಿಂಗ್ ಮಾಡಿ ಇದು ಏನಂತ ನೋಡಿ ಲೀಗಲ್ ಇರೋ ಅಂಗಡಿ ಅವ್ರಿಗೆ ಮಾಡಿಕೊಡಿ. ಇಲ್ಲ ಅಂದರೆ ಬೇರೆ ಏನೋ ಒಂದು ಜಾಗ ಮಾಡಿಕೊಡಿ. ಈ ಥರ ಹೊಟ್ಟೆ ಮೇಲೆ ಹೊಡೆಯೋಕೆ ಕೆಲಸ ಮಾಡಬೇಡಿ. ಯಾಕಂದರೆ ತುಂಬ ಜನ ಮನೆ ನಡೆಸ್ತವ್ರೆ, ಸಾಲಗಳಿದ್ದಾರೆ, ಅಳ್ಕೊಂಡು ಮೊನ್ನೆ ವಿಡಿಯೋ ನೋಡಿ ಮನೆ ಚೇಂಜ್ ಮಾಡಿದ್ರೆ ಅಷ್ಟು ಅಳಲ್ಲ. ಬಂಡವಾಳ ಜೊತೆ ಅಂಗಡಿ ಎದ್ಬಿಟ್ರೆ ಮನುಷ್ಯ ಏನಾಗ್ತಾನೆ, ಒಳಗಿಂದ ಒಡೆದೋಗ್ತಾನೆ ಮನುಷ್ಯ. ಎಲ್ಲಿ ಹೋಗ್ಬೇಕು ಮನುಷ್ಯ? ಏನಿರೋದು ಅದ್ ಪ್ರಕಾರ ಒಂದು ಮಾತಾಡ್ಬಿಟ್ಟು ಏನೋ ಒಂದು ಇದು ಮಾಡಿ ಮಿನಿಸ್ಟ್ರಿ ಕೊಟ್ಟುಬಿಟ್ಟಿದೆ ಅಂದರೆ ನೀವು ಸರ್ವೆ ಮಾಡೋಕ್ಕಿಂತ ಮುಂಚೆನೆ ನೀವು ಎಲ್ಲಾರ್ಗೆ ಹೊಡೆದಾಕಿ ಬುಲ್ಡೋಸರ್ ಸರ್ಕಾರ ಅದು ಯಾಗುದೋ ಯೋಗಿ ಅವ್ರು ಮಾಡ್ತಾ ಇರೋ ಕೆಲಸ ಎಲ್ಲ ನೀವು ಇಲ್ಲಿ ಮಾಡಿದ್ರೆ ನಾಳೆ ಓಟು ಬನ್ನುವಾಗ ನೀವು ಏನು ಮುಖ ತಗೊಂಡು ಬಂದು ಇವ್ರ ಹತ್ರ ಕೇಳ್ತೀರಾ ಓಟು? ಬಾಯ್ ಬಿಟ್ಟು ಯಾವನೋ ಏನೋ ದೊಡ್ಡ ಮಾತು ಹೇಳ್ಬಿಟ್ರೆ ನಿಮ್ಗೆ ನಿನ್ಸ್ಕೊಂಡು ಏನಂತ ಸರ್ ಯೋಗ್ಯತೆ? ಇಷ್ಟೊಂದು ಜನ ಇದ್ದಾರೆ, ಬಾಯ್ ಬಿಟ್ಟು ದೊಡ್ಡ ಮಾತು ಹೇಳ್ಬಿಟ್ರೆ ಏನಂತ ಇರತ್ತೆ ನಿಮ್ಮ ಮರ್ಯಾದೆ? ಕಾಂಗ್ರೆಸ್ ಅಂದ್ರೆ ಒಂದು ಮರ್ಯಾದೆ ಇದೆ, ಅದೇನಿದೆ ಉಳಿಸ್ಕೊಳ್ಳಿ ಅಷ್ಟೇ ಹೇಳೋದು. ಯಾಕಂದ್ರೆ ನಮ್ಮ ದೊಡ್ಡವ್ರು ಹೇಳಿರೋದು ಅಷ್ಟೇ, ಯಾವತ್ತಿದ್ರು ಕಾಂಗ್ರೆಸ್ ಬಂದ್ರೆ ಒಂದು ನಿಮ್ಮದಿಯಾಗಿ ಇರ್ತೀವಪ್ಪ ಅಂದ್ಬಿಟ್ಟು. ಆ ನಿಮ್ಮದಿ ಇರಬೇಕು ಅಷ್ಟೇ. ನಮ್ಮ BJP ಬೇಡ, ನಾವು ಕಾಂಗ್ರೆಸ್ಗೆ ಸಪೋರ್ಟ್ ಮಾಡ್ತಾ ಇರ್ತೀವಿ. ಈ ಥರ ಹೊಡಿಬೇಡಿ, ಹೊಟ್ಟೆ ಮೇಲೆ ಹೊಡಿಬೇಡಿ. ಬಡವರು ತುಂಬ ಇದ್ದಾರೆ. ನಾವು ಇಷ್ಟೊಂದು ವರ್ಷ ನಮ್ಮ ತಾತ ಸುಪ್ರೀಂ ಕೋರ್ಟ್ ಹೋಗ್ಬಿಟ್ಟು ಅವರೆಲ್ಲ ಅದಕ್ಕೆ ಫೈಟ್ ಮಾಡಿ ಎಲ್ಲ ಕೂರಿಸಿರೋದು ಅಂಗಡಿಗಳು. ಅದಕ್ಕೆಲ್ಲ ಮೀಟರ್ ಬಂದಿದೆ, ಬಾಡಿಗೆ ಕಟ್ಟಿದ್ದಾರೆ, ಡಾಕ್ಯುಮೆಂಟ್ಸ್ ನೋಡಿ ಲೀಗಲ್ ಆಗಿ ಏನಿದೆ ಅದಕ್ಕೆ ಹೋಗ್ಬಿಟ್ಟು ನೀವು ಏನಿದೋ ಆ ಪ್ರಕಾರಕ್ಕೆ ಬನ್ನಿ. ಬೇಡ ಅಂದರೆ ಬೇರೆ ಜಾಗ ಏನಾದರೂ ಅಲಾಟ್ ಮಾಡಿ, ಅದು ಎಷ್ಟು ಜನ, ಅದು ಎಷ್ಟು ಜಾಗ ಇತ್ತು, ಎಷ್ಟು ಸ್ಕ್ವೇರ್ ಫೀಟ್ ಇತ್ತು, ಆ ಪ್ರಕಾರ ನೀವು ಆ ಥರ ಅಂಗಡಿ ಮಾಡಿಕೊಡಿ ಎಲ್ಲಾದರೂ. ಯಾಕಂದರೆ ಇಲ್ಲಿ ನಡ್ತಾ ಇರೋದು ವ್ಯಾಪಾರ ಇವಾಗ 3 ದಿವಸದಿಂದ ವ್ಯಾಪಾರ ಯಾರಿಗೂ ಇಲ್ಲ. 3 ದಿವಸ ಮನೆ ಹೆಂಗೆ ನಡೆಯುತ್ತೆ ಸರ್? ಬಡವ್ರು ಇರೋದು ಬಂದು ಒಬ್ರೊಬ್ರು ಮನೆ ಅಲ್ಲಿ ನೋಡಿದ್ರೆ ನೀವು ಕಣ್ಣಲ್ಲಿ ನೀರು ಬಂದ್ಬಿಡತ್ತೆ. ಎಲ್ಲಿಂದ ತಗೊಂಡು ಬರೋದು ಅವ್ರೆಲ್ಲ? ಅಷ್ಟೇ ನೋಡಿ, ಮಿನಿಸ್ಟ್ರಿ ಕೊಡಿ, ಎಲ್ಲಾರ್ಗ ದೊಡ್ಡವ್ರು ಮಾಡಿ. ನೀವು ಮಾಮೂಲಿ ಅಪಾರ್ಟ್ಮೆಂಟ್ ಅವ್ರಿಗೆಲ್ಲ ಕರೆಸ್ಬಿಟ್ಟು ಮೀಟಿಂಗ್ ಮಾಡಿದ್ರೆ ಫುಟ್ಪಾತ್ ಅಲ್ಲಿ ಕೂತಿದ್ದಿಲ್ಲ, ಅವ್ರಿಗೆಲ್ಲ ಅಂಗಡಿ ಮಾಡಿ ಕೊಟ್ಟಿದ್ದು ಆ ಕಾಲದಲ್ಲಿ. ಮೀಟ್ರ್ ಕೊಟ್ಟಿದ್ದಾರೆ, ಮೀಟ್ರು ಅದು ಲೈಟ್ ಬಿಲ್ ಕಟ್ಟಿದ್ದಾರೆ, ಅದೆಲ್ಲ ಎವಿಡೆನ್ಸ್ ಇದೆ ಅಲ್ಲ. ಅದ್ಮೇಲೆ ಏನಿರೋದು ಅದು ಒಂದು ದಾರಿ ತೆಗ್ದು ಅದು ಏನು ಮಾಡಬೇಕು, ಯಾರ್ದು ಲೀಗಲ್ ಅಂದ್ಬಿಟ್ಟು ನೀವು ಯೋಚಿಸ್ಬಿಟ್ಟು ಎಷ್ಟು ಅಂಗಡಿ ಹೊಡೆದಾಕ್ಬೇಕಿತ್ತು, ಎಷ್ಟು ಬಿಡಬೇಕಿತ್ತು ಅದ್ ಕೇಳ್ಕೊಂಡು ಮಾಡ್ಕೊಂಡ್ಬೇಕಿತ್ತು. ನೀವು ಎಲ್ಲಾರ್ದು ಹೊಡೆದಾಕ್ಬಿಟ್ರೆ ಹೌದು ಮೇಡಮ್. ಅಪಾರ್ಟ್ಮೆಂಟ್ ಇಲ್ಲಲ್ಲ, ಅಪಾರ್ಟ್ಮೆಂಟ್ ಕಟ್ಟೋರು ಪ್ರೆಸ್ಟೀಜು ದೊಡ್ಡ ಕಂಪನಿ ಅವರು ಇದ್ದಾರೆ. ಅವ್ರು ಕಟ್ಟೋದು ಹೆಂಗಂದ್ರೆ ನೀವು ಕಟ್ಟಕ್ಕೆ ಸ್ಟಾರ್ಟ್ ಮಾಡಿದ್ರೆ ಅಡ್ವಾನ್ಸ್ ದುಡ್ಡು ಬಂದ್ಬಿಡೋದು ಅವ್ರಿಗೆ. ಅದರಲ್ಲಿ ಸ್ವಂತ ಮನೆಯವರು ಯಾರು ಇಲ್ಲ, ಅರ್ಧಕ್ಕರ್ಧ ಜನ ಅಲ್ಲಿ EMI ಕಟ್ಕೊಂಡೇ ಇರೋದು. ಅವ್ರಿಗೆಲ್ಲ ನೀವು ಅನುಕೂಲ ಮಾಡಿಕೊಡ್ತಾ ಇದ್ದೀರಾ. ಇಲ್ಲಿ ಮಾಡಿಕೊಡ್ರಿ. ನಾವು ವೋಟ್ ಬ್ಯಾಂಕಲ್ಲ ನಿಮ್ದೆಲ್ಲ. ನಾವು ಇಲ್ಲ ಹಾಕಲ್ಲೇ ಇಲ್ಲ. ಒಂದು ಮನೆಯಿಂದನೂ 5 ಜನನೂ ಹಾಕೊಳ್ಳಿ, 100 ಜನದಿಂದ ಎಷ್ಟು ಜನ ಆಗ್ಬಿಟ್ರು, ಎಷ್ಟು ವೋಟ್ ಬ್ಯಾಂಕ್ ಹೋಯ್ತು ನಿಮ್ದು? ಯಾವ ತರ ಬರ್ತೀರಾ ನೀವು? ಸಿದ್ದರಾಮಯ್ಯ ಇರುವಾಗ ನಮ್ಗೇನ್ ಕಷ್ಟ ಅಂತಾನೆ ಗೊತ್ತಾಗ್ತಾ ಇರ್ಲಿಲ್ಲ. ಇದ್ದಕ್ಕಿದ್ದಕ್ DK ಶಿವಕುಮಾರ್ ಬಂದ್ರೆ, ಐ ನೋ ಯು ಕ್ಯಾನ್ ಇಂಪ್ರೂವ್ಮೆಂಟ್ ದ ಬ್ಯಾಂಗ್ಳೂರ್, ಯು ಹ್ಯಾವ್ ಎ ನೇಮ್, ಯು ನೀಡ್ ಟು ಚೇಂಜ್ ದ ಬ್ಯಾಂಗ್ಳೂರ್ ಫೇಸ್ ಅಂಡ್ ಆಲ್, ಬಟ್ ವಾಟ್ ಅಬೌಟ್ ದ ಪೂರ್ ಪೀಪಲ್? ಮಾಡಿ, ಹೌದು ಮಾಡಿ ಸರ್, ಹೌದು ಹೌದು ಪ್ರೂಫ್ ಇದೆ. ಪ್ರೂಫ್ ಮೇಲೆ ನೀವು ಪ್ರೂಫ್ಗೆ 4 ಪ್ರೂಫ್ ನೋಡಿ 4 ಜನ ಕರೆಸಿ, ಇಲ್ಲ ನಮ್ಗಿಲ್ಲ 4 ಹಳೆ ಜನ ಇದ್ದಾರೆ,
ಯಾರಿಗೆ ಲೀಗಲ್ ಎಲ್ಲ ಪೇಪರ್ ವರ್ಕ್ ಇದೆ. ಹಾ ಸರ್ ಪರ್ಮಿಷನ್ ಬೇಕಲ್ಲ ಮೇಡಮ್ ಇವ್ರಿಗೆ. ಇವಾಗ ಹೇಳಿದ ತಕ್ಷಣ ನ್ಯೂಸ್ ಎಲ್ಲ ನೋಡ್ಬಿಟ್ಟು ಬನ್ರಿ ಮಾತಾಡೋಣ ಅಂತ ಕರೆಯೋದಿಲ್ಲಲ್ಲ. ಅಪಾಯಿಂಟ್ಮೆಂಟ್ ತಗೊಳ್ಬೇಕು, ನಾವ್ ಕಾಯ್ಬೇಕು. ಬಂದಿದ್ರು ಅಧಿಕಾರಿ ಅವ್ರಿಗೂನು ಉಗಿಯೋ ತರ ಮಾತಾಡ್ತಾರಲ್ಲ. ಯಾರು ಕೃಷ್ಣ ಅವರು ಮುಖ ನೋಡಕ್ ಕೂತಿದ್ದೀರಾ ಮೀಟಿಂಗ್ ಅಲ್ಲಿ, ಏನಾದ್ರು ಮಾತಾಡ್ರಿ ಅಂದ್ರೆ ಅಧಿಕಾರಿಗಳು ಮಾತಾಡ್ತಾ ಇಲ್ಲ. ಅವ್ರಿಗೇನ್ ಗೊತ್ತಾಗತ್ತೆ? ಅಧಿಕಾರಿಗಳು ಹೋಗಿ ಹೇಳ್ಬೇಕು ಮೀಟಿಂಗ್ ಅಲ್ಲಿ ಕೂತ್ಕೊಂಡಲ್ಲಿ ಅವ್ರು ಏನೇನ್ ಮಾತಾಡ್ತಾ ಇದ್ದಾರೆ. ಕೃಷ್ಣ ಬೈರೇಗೌಡ ಅವರು ಎಲ್ಲ ಇನ್ಸ್ಟಾಗ್ರಾಮ್ ಅಲ್ಲಿ ಹಾಕ್ತಾ ಇವ್ರೆ, ಪಬ್ಲಿಕ್ ನೋಡ್ತಾ ಇದೆ. ಅದು ಅವ್ರ ಕೆಳಗೆ ಇರೋರ್ ಅಧಿಕಾರಿ ಅವ್ರಿಗೆ ಹೇಳ್ಬೇಕು ಈ ತರ ಪರಿಸ್ಥಿತಿ ಇದೆ ಸರ್, ಇದು ನಾವ್ ಆಕ್ಷನ್ ತಗೊಂಡ್ರೆ ನಮ್ಮ ಮೇಲೆ ಬಾರಿ ಬಳಿಯುತ್ತೆ, ಕಾಂಗ್ರೆಸ್ ಪಾರ್ಟಿ ಮೇಲೆ ಬಾರಿ ಬರಿ. ಇದು ರಾಹುಲ್ ಗಾಂಧಿ ಅವ್ರ ಹತ್ರ ಹೋಗ್ಬೇಕು. ಬಿಕಾಸ್ he never wants to lose Congress party in India. He has walked to Kanyakumari to Kashmir also. So ಏನಿದೆ, ಡಿ ಕೆ ಶಿವಕುಮಾರ್ ಬರೀ ಪಾರ್ಟಿಗೋಸ್ಕರ ಪಾರ್ಟಿ ಯಾರಿಗೋಸ್ಕರ ಬಂದಿದೆ ಅದು ನೋಡ್ಬಿಟ್ಟು ಏನಿರೋದು ಪರಿಹಾರಕ್ಕೆ ಬನ್ನಿ, ಬಡವ್ರಿಗೆ ಏನಿರೋದು ಒಳ್ಳೇದ್ ಮಾಡಿ.